ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಿಮ್ಮ ಜೊತೆ ದಿಢೀರ್ ಅಂತ ಮಾಡುವಂತ ಟೇಸ್ಟಿ ಆದಂತ ಒಂದು ಸಾಂಬಾರ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೊಂದು ವಿಷಯ ಗೊತ್ತಾ? ಇದನ್ನ ಮಾಡ್ಲಿಕ್ಕೆ ಬೇಳೆನೆ ಬೇಡ, ಹಾಗೆ ಸಾಂಬಾರ್ ಪೌಡರ್ ಕೂಡ ಬೇಡ. 10 ನಿಮಿಷದಲ್ಲಿ ಈ ಸಾಂಬಾರನ್ನ ನೀವು ರೆಡಿ ಮಾಡ್ಬೋದು. ನಿಮ್ಗೆ ಅನಿಸ್ತಾ ಇದೆಯಾ ನಾನಿಲ್ಲಿ ಬೇಳೆ ಯೂಸ್ ಮಾಡಲಿಲ್ಲ, ಸಾಂಬಾರ್ ಪೌಡರ್ ಯೂಸ್ ಮಾಡಲಿಲ್ಲ ಅಂತ? ಖಂಡಿತ ನಾನಿಲ್ಲಿ ಯೂಸ್ ಮಾಡಲಿಲ್ಲ. ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದೊಂದು ಟೇಸ್ಟಿ ಆದಂತ ಸಾಂಬಾರ್, ನಿಜವಾಗ್ಲೂ ಎಲ್ಲಾರ್ಗೂ ಇಷ್ಟ ಆಗುತ್ತೆ, ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಬನ್ನಿ, ಅದನ್ನ ಮಾಡೋದು ಕಷ್ಟನೇ ಇಲ್ಲ. ಹೇಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ಸ್ವಲ್ಪ ಎಣ್ಣೆನ ಹಾಕೊಂಡು ಅದಕ್ಕೆ ಸ್ವಲ್ಪ ಎರಡು ಹಸಿಮೆಣಸಿನಕಾಯಿನ ಹಾಕೊಂಡು ಅದ್ರ ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತ ಶುಂಠಿಯನ್ನ ಹಾಕೊಂಡು ಸ್ವಲ್ಪನೇ ಜಸ್ಟ್ ಅದು ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಫ್ರೈ ಆಗಿದ್ಮೇಲೆ ಇವಾಗ ನಾನು 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡು ಗಂಟಿಲ್ದೇನೆ ಇದನ್ನ ಈ ತರ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕೊಳ್ಬೇಕು. ಹಾಗೆ ಇಮಿಡಿಯೇಟ್ ಆಗಿ ನಾವು ಇದನ್ನ ಸೌಟಂದ ಈ ತರ ನಾವು ತಿರುಗಿಸ್ಕೊಳ್ಬೇಕು. ಏನಕ್ಕಂದ್ರೆ ತಳ ಹಿಡಿಬಾರ್ದು. ಇವಾಗ ನೋಡಿ, ಇದಿಷ್ಟು ಗಟ್ಟಿ ಆಗಿದ್ಮೇಲೆ 1-2 ಟೊಮೆಟೊನ ತಗೊಂಡು ಅದನ್ನ ಪ್ಯೂರಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಬೇಕು. ಹಾಗೆ ನಾವು ಈ ತರ ಸೌಟನ್ನ ತಿರುಗಿಸ್ತಾ ಇರಬೇಕು. ಏನಕ್ಕೆ ಅಂದ್ರೆ ತಳ ಹಿಡಿಯುತ್ತೆ, ಇಲ್ಲ ಅಂದ್ರೆ. ಹಾಗೆ ಇವಾಗ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಖಾರನ ನಾನು ಸೇರಿಸ್ಕೊಡ್ತಾ ಇದ್ದೀನಿ, ಚಿಲ್ಲಿ ಪೌಡರ್ನ. ಈ ತರ ನಾವು ತಿರುಗಿಸ್ತಾ ಇರ್ಬೇಕು. ಒಂದ್ ನಿಮಿಷ ನಾವ್ ಈ ತರ ಫ್ರೈ ಮಾಡ್ಕೊಳ್ಬೇಕು, ಜಾಸ್ತಿ ಹೊತ್ತು ಮಾಡಬಾರ್ದು. ಹಾಗೆ ಸೌಟಿಂದ ಈ ತರ ತಿರುಗಿಸ್ತಾನೆ ಇರ್ಬೇಕು. ಇವಾಗ ನಾನು ಇಷ್ಟು ಫ್ರೈ ಆಗಿದ್ಮೇಲೆ ಗಟ್ಟಿ ಆಗುತ್ತೆ ಅದು. ಆವಾಗ ನಮ್ಮ ಚಾಯ್ಸ್ ನ ಯಾವ್ದಾದ್ರೂ ತರಕಾರಿಗಳನ್ನ ಇದರ ಜೊತೆ ಸೇರಿಸ್ಕೊಳ್ಬಹುದು. ನಾನಿಲ್ಲಿ ಆಲೂಗಡ್ಡೆ, ಕ್ಯಾರೆಟ್ ಹಾಗೆ ಈರುಳ್ಳಿ ಮತ್ತೆ ಈ ಸೌತೆಕಾಯಿ ಇರುತ್ತಲ್ವಾ, ಏನಂತಾರೆ ಮೊಗ್ಗೆಕಾಯಿ ತರನೇ ಇರುತ್ತೆ ಇದು. ಈ ತರದೊಂದು ಸೌತೆಕಾಯಿ ಹಾಫ್ ನ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ. ನಿಮ್ಮ ಹತ್ರ ಏನ್ ತರಕಾರಿ ಇದ್ರು ಅದನ್ನ ನೀವು ಇದಕ್ಕೆ ಸೇರಿಸ್ಕೊಳ್ಬಹುದು. ಇವಾಗ ಇದನ್ನೆಲ್ಲ ಸೇರಿಸ್ಕೊಂಡು ನುಗ್ಗೆಕಾಯಿ ಹಾಕಿದ್ರದ್ದು ತುಂಬಾನೇ ರುಚಿಯಾಗಿರುತ್ತೆ. ನನ್ನ ಹತ್ರ ಇರ್ಲಿಲ್ಲ ನುಗ್ಗೆಕಾಯಿ. ಸೊ ಈ ತರ ತರಕಾರಿನ ಸೇರಿಸ್ಕೊಂಡು ಈ ತರಕಾರಿ ಎಲ್ಲ ಮುಳುಗುವಷ್ಟು ನೀರನ್ನ ಹಾಕೊಳ್ಳಿ. ನೋಡಿ, ಇದು ಇನ್ನೂ ಸ್ವಲ್ಪ ನಾನು ನೀರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ತರ ಮುಳುಗೋ ತರ ನೀರನ್ನ ಹಾಕೊಳ್ಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನಕ್ಕಂದ್ರೆ ಕಡಲೆ ಹಿಟ್ಟನ್ನ ಹಾಕಿರೋದ್ರಿಂದ ಅದು ನೀಟಾಗಿ ಮಿಕ್ಸ್ ಆಗಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಅರಿಶಿಣನ ನಾನು ಇವಾಗ ಹಾಕೊಂಡು ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕೊಂಡು 2 ವಿಜಿಲ್ನ ನಾನು ಮಾಡಿಸ್ಕೊಂಡಿದ್ದೀನಿ. ಈ 2 ವಿಜಿಲ್ ಆಗಿದ್ಮೇಲೆ ನೋಡಿ, ಈ ತರ ಇದು ಕಾಣಿಸ್ತಾ ಇದೆ. ಇವಾಗ ಅಂತೂ ಬೇಳೆ ಹಾಕಿದ ಸಾಂಬಾರ್ ತರನೇ ಇದು ರೆಡಿ ಆಗಿದೆ. ಇದನ್ನ ನಾನು ಇನ್ನೊಂದು ಪಾತ್ರೆಗೆ ಹಾಕೊಂಡು 1-2 ನಿಮಿಷ ನಾನು ಕುದಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಸ್ವಲ್ಪನೇ ಹುಣಸೆ ಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನನಗೆ ಉಪ್ಪು ನೀವು ಚೆಕ್ ಮಾಡಿಕೊಂಡು ಉಪ್ಪು ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕೊಂಡು ಸ್ವಲ್ಪ ಕರಿಬೇವನ್ನ ಹಾಕೊಂಡು ಮತ್ತೆ ಒಂದು 5-10 ನಿಮಿಷ ಚೆನ್ನಾಗಿ ಇದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕು. ಅವಾಗ ಈ ತರ ಸೌಟಲ್ಲಿ ಕೈ ಆಡಿಸ್ತಾ ಇರ್ಬೇಕು. ನೋಡಿ, ಇವಾಗ ನೋಡ್ಲಿಕ್ಕೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಇದಕ್ಕೆ ನೀವು ಇವಾಗ ನೀಟಾಗಿ ಒಗ್ಗರಣೆ ಮಾಡ್ಕೊಂಡ್ರೆ ಆಯ್ತು. ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಇಂಗು ಹಾಕ್ಬಿಟ್ಟು ನೀಟಾಗಿ ಒಗ್ಗರಣೆ ಮಾಡ್ಕೊಂಡಿದ್ರೆ ಆಯ್ತು. ಇದು ವರ್ಕಿಂಗ್ ವುಮೆನ್ಸ್ಗಂತೂ ಮಾಡಿಸಿದಂತ ರೆಸಿಪಿ. ನಾನು ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಈ ತರ ರೆಸಿಪೀಸ್ನ ಟ್ರೈ ಮಾಡ್ಲಿಕ್ಕೆ ನನಗೆ ತುಂಬಾ ಇಷ್ಟ. ಇನ್ನೊಂದೇನಂದ್ರೆ ಮಕ್ಕಳಿಗೆ ಇಷ್ಟವಾಗಂತ ರೆಸಿಪಿನ ನಾನು ಯಾವಾಗ್ಲೂ ಮಾಡ್ತಾ ಇರ್ತೀನಿ. ನಾನೇ ಅಂತ ಅಲ್ಲ, ಎಲ್ಲಾ ಮದರ್ಸ್ ಕೂಡ ಆ ತರನೇ ಯೋಚನೆ ಮಾಡ್ತಾರೆ. ಮಕ್ಕಳು ಖುಷಿಯಾಗಿ ತಿನ್ನುವಂತ ರೆಸಿಪಿನ ಯಾವಾಗ್ಲೂ ರಿಪೀಟ್ ಮಾಡ್ತಾ ಇರ್ತಾರೆ. ನೋಡಿ, ಇವಾಗ ರುಚಿ ಆದ ಸಾಂಬಾರ್ ಅನ್ನೋದು ರೆಡಿ ಆಯ್ತು. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಹೇಗನ್ಸಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹೋಗ್ಬೇಡಿ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.